ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಸ್ವಲ್ಪ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವಾಗ ಚಳಿಗಾಲ ನೋಡಿ, ನಮ್ಮಮ್ಮ ಹಸಿ ತೊಗರೆಕಾಯಿ ತಂದಿದ್ರು, ಬಿಡಿಸಿ ಸಿಪ್ಪೆ ಕಳಚಿ ಈ ಥರ ಇಟ್ಕೊಂಡಿದ್ದೀನಿ. ಕಾಳು ಈ ಥರ ಇದೆ ನೋಡಿ. ಬನ್ನಿ ಪಕ್ಕದಲ್ಲಿ ನಾನು ತರಕಾರಿ ಕೂಡ ಹಸಿಮೆಣ್ಸಿಕಾಯಿ, ಈರುಳ್ಳಿ, ಟೊಮಾಟೊ ಹಣ್ಣು 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಯಾಕೆ ಜಜ್ಜಿಟ್ಕೊಂಡೆಂದರೆ ಸಾರಿಗೆ ತುಂಬ ಟೇಸ್ಟ್ ಕೊಡುತ್ತೆ ಅದು. ಹಾಗಾಗಿ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೋಡಿದ ಮೇಲೆ ಒಂದು ಲೈಕ್ ಕೊಡೋದು ಮರಿಬೇಡಿ. ನೋಡಿ, ಇವಾಗ ಚಳಿಗಾಲ, ತುಂಬ ಚಳಿ ಇರುತ್ತೆ, ಬೆಚ್ಚಗಿರಿ ಎಲ್ಲರೂ. ಬನ್ನಿ ಯಾವ ಥರ ಮಾಡೋದು ಸಾಂಬಾರು ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಒಂದು ಪಾತ್ರೆಗೆ ಎಣ್ಣೆ ಕೂಡ ಹಾಕಿದ್ದೀನಿ, 1 ಸ್ಪೂನು. ಎಣ್ಣೆ ಕಾಯ್ತಾ ಇದೆ. ನೋಡಿ, ಎಣ್ಣೆ ಕಾಯ್ತಿದೆ. ಇವಾಗ ನಾನು ಸಾಸಿವೆ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ. ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ. ನೋಡಿ, ಎಣ್ಣೆ ಎಷ್ಟು ಚೆನ್ನಾಗಿ ಕಾದಿದೆ. ಇವಾಗ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಫಸ್ಟು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಆಮೇಲೆ ಹಸಿಮೆಣ್ಸಿಕಾಯಿ ಹಾಕೋಣ. ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳಿ ಹಸಿಮೆಣ್ಸಿಕಾಯಿ. ಮತ್ತು ನೀರುಳ್ಳಿ ಕೂಡ ಹಾಕಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ, 1 ಸೆಕೆಂಡ್ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಮುದ್ದೆಗೆ, ಚಪಾತಿಗೆ, ರೈಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು. ಹಸಿ ಕಾಳಲ್ವ, ಹಾಗಾಗಿ ಇವಾಗ ಚಳಿಗಾಲದಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಅವರೆಕಾಯಿ ಇದೆಲ್ಲ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಎಂಡ್ವರೆಗೂ ನೋಡಿ. ನೋಡಿ, 1 ಚಿಟಿಕೆ ಅರಿಶಿನ ಕೂಡ ಹಾಕ್ತಾಯಿದ್ದೀನಿ ಕಲರಿಗೆ. ನಾನು ಸಿಂಪಲ್ಲಾಗಿ ಆಗಬೇಕು, ಬೇಗ ಆಗಬೇಕು, ಅಂದರೆ ಟೇಸ್ಟಿಯಾಗಿರಬೇಕು. ನೋಡಿ, ಟೇಸ್ಟಿಗೆ ಉಪ್ಪು ಹಾಕ್ತಾಯಿದ್ದೀನಿ ನಾನು. ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ನೀವು. ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಟೊಮಾಟೊ ಹಣ್ಣು ಇತ್ತಲ್ವ ಅದನ್ನು ಕೂಡ ಹಾಕ್ತಾಯಿದ್ದೀನಿ ನಾನು. ಟೊಮಾಟೊ ಹಣ್ಣು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷನಾದರೂ ಬೇಯಿಸ್ಕೊಳ್ಳಿ ಎಣ್ಣೆಯಲ್ಲಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ. ಸ್ವಲ್ಪ ಮೆತ್ತಗಾಗಲಿ ಟೊಮಾಟೊ ಹಣ್ಣು. ಸ್ವಲ್ಪ ಎಣ್ಣೆಲಿ ಬೆಂದರೆ ಟೇಸ್ಟ್ ಇರುತ್ತೆ, ಹಾಗಾಗಿ ನೋಡಿ, 1 ಸ್ಪೂನಷ್ಟು ನಾನು ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ಮನೆಯಲ್ಲೇ ಮಾಡಿರೋದದು. ಮಿಕ್ಸ್ ಮಾಡ್ಕೊಳೋಣ ಇವಾಗ. ಹಾಕಿದ್ಮೇಲೆ ಸಾಂಬಾರು ಪೌಡ್ರ್ ಹಾಕಿದ್ಮೇಲೆ ನೋಡಿ, ಈ ಗ್ಲಾಸ್ ತೊಗೊಂಡಿದ್ದೀನಿ ನಾನು. ಕಾಳು ಕೂಡ ಹಾಕಿ ಮಿಕ್ಸ್ ಮಾಡಿದೆ. ಈ ಗ್ಲಾಸಲ್ಲೇ ನಾನು 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಇದು ನಾನು ಮುದ್ದೆಗೆ ಮಾಡ್ತಾಯಿರೋದು. ನೀವು ಗಟ್ಟಿ ಪಲ್ಯ ಬೇಕಂದ್ರೂ ಮಾಡ್ಕೋಬೋದು, ಇಲ್ಲ ತಿಳು ಸಾಂಬಾರು ಬೇಕಂದ್ರೂ ಮಾಡ್ಕೊಳ್ಳಿ. ನೋಡಿ, ನಾನು 2 ಗ್ಲಾಸ್ ನೀರು ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಕುದೀತಾ ಇದೆ, ನಿಮಗೆ ಮುಂದೆನೇ ಕಾಣಿಸ್ತಿದೆ. ನಾನು ಜೋಳದ ಮುದ್ದೆ ಮಾಡಬೇಕು, ಹಾಗಾಗಿ
ಸಾಂಬಾರು ಮಾಡ್ತಾಯಿದ್ದೀನಿ. ಹಾಗಾಗಿ ನೋಡಿ, ಇವಾಗ ಪಕ್ಕದಲ್ಲಿ ನಾನು ಜೋಳದ ಹಿಟ್ಟು ಕೂಡ ಸ್ವಲ್ಪ ಕಲಿಸ್ಕೊಂಡಿನಿ. ಲಾಸ್ಟಲ್ಲಿ ಹಾಕ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಕಡೆ ಎಲ್ಲ ಹೀಗೆ ಮಾಡೋದು ನಾವು. ಸ್ವಲ್ಪ ಕುಚ್ಚಳ್ಳಿನ ಪೌಡ್ರ್ ಅಂತೀವಲ್ವ, ಅದನ್ನು ಕೂಡ ಹಾಕ್ಕೊಳ್ಳಿ, ಸ್ಕಿಪ್ ಆಗಿದೆ. ನೋಡಿ, ಹಾಕಿದ ಮೇಲೆ ಎಷ್ಟು ಗಟ್ಟಿಯಾಗುತ್ತೆ ಇದು ಸಾಂಬಾರು. ನೀವು ಒಂದ್ಸಲ ಈ ಥರ ಮಾಡ್ಕೊಳ್ಳಿ, ಬೇಗನೂ ಆಗಬೇಕು, ತುಂಬ ರುಚಿಯಾಗಿರುತ್ತೆ. ಮುದ್ದಿಗೆ, ಚಪಾತಿಗೆ, ರೈಸಿಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಹಸಿ ಕಾಳಲ್ವಾ. ನೋಡಿ, ಇಷ್ಟು ಬೆಂದಿದೆ. ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಾನು ಈ ಥರ ಮಾಡಿದ್ದೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ನೋಡಿ, ಈ ಥರ ಸಾಂಬಾರು ರೆಡಿ ಆಯಿತು. ಮುದ್ದೆ ಮಾಡಬೇಕು. ನಾನು ಮುದ್ದೆದೇನು ತೋರಿಸ್ತಾ ಇಲ್ಲ ನಿಮಗೆ. ಬನ್ನಿ ಇವಾಗ ತಟ್ಟೆಗೆ ಸರ್ವ್ ಮಾಡೋಣ. ನೋಡಿ, ಬಿಸಿ ಬಿಸಿ ಜೋಳದ ಮುದ್ದೆ ರೆಡಿಯಾಗಿದೆ. ಯಾರಿಗೆಲ್ಲ ಇಷ್ಟ ಬನ್ನಿ. ನೋಡಿ, ಸಾಂಬಾರು ಕೂಡ ಈ ಥರ ರೆಡಿಯಾಗಿದೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಈ ದಿನ ನಿಮಗೆ ಶುಭವಾಗಲಿ.